ಕನ್ನಡಿಗರ ಪ್ರೀತಿಯ ಸಿಂಹ ಈಗ ಪರಭಾಷೆಗಳಲ್ಲೂ ಕೂಡ ಅಬ್ಬರಿಸ್ತಾ ಇದ್ದಾರೆ. ಯಾಕಂದ್ರೆ ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ತೆಲುಗು ಮತ್ತೆ ತಮಿಳಿನಲ್ಲಿ ಬಹಳ ಗುರುತಿಸ್ಕೊಳ್ತಿರುವಂಥ ನಟ ವಸಿಷ್ಠ ಸಿಂಹ ಅವರು ಈಗ ಮತ್ತೆ ದೊಡ್ಡ ದೊಡ್ಡ ಆಫರ್ನ ಅವ್ರು ಹುಡ್ಕೋ ಬರ್ತಾ ಇದ್ದಾರೆ. ಸೊ ಆ ಸಿನಿಮಾಗಳು ಯಾವುದು ಮತ್ತೆ ಈ ಸಿನಿಮಾ ಜರ್ನಿ ಬಗ್ಗೆ ಒಂದಷ್ಟು ಮಾತಾಡ್ಸೋಣ. ಸೊ ನಮಸ್ತೆ. ಮೊದಲಿಗೆ ಇಲ್ಲಿ ತನಕ ನಿಮ್ಮ ಗಟ್ಟಿ ದನಿ ಮತ್ತೆ ನಿಮ್ಮ ನಟನೆಯಿಂದ ಕನ್ನಡಿಗರ ಮನೆ ಮಾತಾಗಿದ್ದೀರಿ. ಈಗ ಬೇರೆ ಭಾಷೆಗಳಲ್ಲೂ ಕೂಡ ನಿಮ್ಮನ್ನ ಪಾತ್ರಗಳು ಹುಡ್ಕೋ ಬರ್ತಿರೋಂಥ ಸಂದರ್ಭ ಇದು. ಸೊ ಎಷ್ಟು ಖುಷಿ ಇದೆ ಅಂತ ಮೊದಲಿಗೆ? ಸಹಜವಾಗಿ ಖುಷಿ ಇದೆ. ಅಂದರೆ ಯಾವಾಗಲೂ ಅದೇ ಅಲ್ವಾ, ನಮ್ಮ ಕೆಲಸ ನಮಗೆ ಮತ್ತಿನ್ನೊಂದಷ್ಟು ಕೆಲಸಗಳನ್ನ ತಂದು ಕೊಟ್ಟಾಗ ಅದೆಲ್ಲ ಒಂದು ಸಾರ್ಥಕತೆ, ಅಥವಾ ಇನ್ನೊಂದಷ್ಟು ಒಳ್ಳೆಯ ಕೆಲಸ ಮಾಡೋಕ್ಕೆ, ಇನ್ನೊಂದಷ್ಟು ಎಫರ್ಟ್ ಹಾಕೋಕ್ಕೆ ಎಲ್ಲ ಒಂದು ಕಡೆ ಅದು ಎನರ್ಜಿ ಬೂಸ್ಟರು. ಸೊ ಮೋರ್ ದ್ಯಾನ್ ಗ್ಲ್ಯಾಡ್. ಸಿನಿಮಾಗಳ ಆಯ್ಕೆ ವಿಚಾರ ಅಂತ ಬರೋದಾದ್ರೆ ಆ ಭಯ ಅನ್ನೋದು ಯಾವತ್ತೂ ಕಾಡಲ್ವ ಅಂತ? ಯಾಕಂದ್ರೆ ನಿಮ್ಮ ಫಿಲ್ಮೋಗ್ರಫಿ ಗಮನಿಸ್ಕೊ ಬರ್ತಾರೆ, ಪ್ರತಿ ಸಿನಿಮಾಗೊಂದು ಸಿನಿಮಾ ಏನೋ ವಿಭಿನ್ನತೆ ಇರುತ್ತೆ, ಏನೋ ಒಂದು ಜಾನರ್ ಚೇಂಜ್ ಇರುತ್ತೆ, ಅಥವಾ ಪಾತ್ರವರ್ಗ ಚೇಂಜ್ ಇರುತ್ತೆ, ಪಾತ್ರಗಳು ಚೇಂಜ್ ಇರುತ್ತೆ. ಸೊ ಇದೆಲ್ಲ ಒದೆಲ್ಲ ಮತ್ತೆ ಒಂದಷ್ಟು ಲಿಸ್ಟ್ಗಳು ನೋಡ್ಕೊ ಬಂದ್ರೆ ಆ ರಿಸ್ಕ್ನ ಹೇಗೆ ತಗೋತೀರಾ ಅಂತ ಮೊದಲಿಗೆ? ಸಿಂಪಲ್ ಫಂಡ ಏನಂದರೆ ಮಾಡಿದ್ನೇ ಮತ್ತೆ ಮಾಡಬಾರ್ದು. ಯಾಕಂದರೆ ಮಾಡೋ ಕೆಲಸ ನಮಗೆ ಖುಷಿ ಕೊಡಬೇಕು. ನಮಗೆ ಬೋರ್ಡಮ್ಮ ಆಯಿತು ಅಂದರೆ ನೋಡೋರಿಗೆ ಏನಾಗುತ್ತೆ. ಯಾಕೆಂದರೆ ನಮ್ಗೆ ಅಟ್ಲೀಸ್ಟು ನಾವು ಒಂದಷ್ಟು ಪೇಮೆಂಟ್ ಅಂತ ಇಸ್ಕೊಂಡು ಕೆಲಸ ಅಂತ ಮಾಡ್ತೀವಿ. ನೋಡಿದ್ರೆ ಹಂಗಲ್ಲ, ಅವ್ರು ದುಡ್ಡು ಕೊಟ್ಟು ಅವ್ರ ಸಮಯ ಕೊಟ್ಟು ನೋಡ್ತಾರೆ. ಸೊ ಅವರು ಪ್ರತಿ ಸಲ ನಮ್ಮನ್ನು ನೋಡಿದಾಗ ಅವ್ರಿಗೇನೋ ಒಂದು ವಿಶಿಷ್ಟವಾದೇನೋ ಕಾಣಬೇಕು, ವಿಶೇಷವಾದೇನೋ ಕಾಣಬೇಕು. ರೊಟೀನಸ್ಸು ಮೊನೋಟನಸ್ಸು ಅಂತ ಅನಿಸ್ಬಿಟ್ರೆ ಅವರ ಆ ಒಂದು ಕಮಿಟ್ಮೆಂಟ್ ಇರ್ತಾರೆ, ಒಂದಷ್ಟು ಗಂಟೆಗಳ ಕಮಿಟ್ಮೆಂಟು ಮತ್ತು ದುಡ್ಡು ಏನು ಅವ್ರು ಕೊಟ್ಟಿರ್ತಾರಲ್ಲ. ಸೊ ಅದಕ್ಕೆ ನಾವೆಲ್ಲೋ ಒಂಚೂರು ಧಕ್ಕೆ ತಂದಂಗೆ ಆಗುತ್ತೆ. ಆ್ಯಂಡ್ ಮೊನೋಟನಿ ಕಿಲ್ಸ್. ನಮ್ಮನ್ನು ಇನ್ನೂ ನೋಡಬೇಕು ಅಂತ ಅವರು ಅನ್ಕೊಳ್ತಕ್ಕಂಥ ಪಾತ್ರಗಳು ಮಾಡಿದಷ್ಟು ಅವರು ನಮ್ಮನ್ನ ಹುರಿದುಂಬಿಸ್ತಾರೆ. ಅವರ ಹುರಿದುಂಬಿಕೆನೇ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗುತ್ತೆ. ಸೊ ದಟ್ ಇಸ್ ದ ಬೇಸಿಕ್ ಪ್ರಿನ್ಸಿಪಲ್. ಪ್ರಯತ್ನದಲ್ಲಿ ನೋಡೋದಿದ್ರೆ ಒದೆಲ 2ಗೆ ಸಿಕ್ಕಿರೋಂಥ ದೊಡ್ಡ ಒಂದು ಸಕ್ಸಸ್ ಎಷ್ಟು ಖುಷಿ ಕೊಟ್ಟಿದೆ. ಯಾಕಂದರೆ ಒದೆಲ ರೈಲ್ವೆ ಸ್ಟೇಷನ್ ಸಿಕ್ಕಂಥ ನಿಮ್ಮ ಪಾತ್ರ ನೋಡಿ ಎಷ್ಟೋ ಜನ ವಾವ್ ಅಂತ ಮಾತನಾಡಿದರು. ಅನಂತರಲ್ಲಿ ಒದೆಲ 2 ಬಂದಾಗ ತಮ್ಮನ್ನ ಅವರು ಬಾಯಿ ತುಂಬ ಹೊಗಳಿದ್ರು ನಿಮ್ಮ ಪಾತ್ರ ಮತ್ತು ನಿಮ್ಮ ನಟನೆ ಬಗ್ಗೆ. ಸಹಜವಾಗಿ ಅಂದರೆ ನಾನೇನಂದರೆ ಒದೆಲ ಫ್ರ್ಯಾಂಚೈಸ್ ಅಲ್ಲದೆ ಹೋಗಿದ್ದಿದ್ರೆ ಈ ಗೋಸ್ಟು ಅಥವಾ ಹಾರರ್ ಎಲಿಮೆಂಟ್ರು ಅಂತ ಸಿನಿಮಾಗಳು ನಾನು ಮಾಡಲ್ಲ. ನನಗೆ ಆಸ್ ಅ ಜಾನರ್ ನನಗೆ ಅದೇನೋ ಸಿಂಕ್ ಆಗಲ್ಲ, ರಿಲೇಟ್ ಆಗಲ್ಲ ನನಗೆ. ಬಟ್ ಒದೆಲ ರೈಲ್ವೆ ಸ್ಟೇಷನ್ನ ಮುಂದುವರೆದ ಭಾಗ ಆದ್ದರಿಂದ ಅದು ನಾನೇ ಇರಬೇಕಾಗಿತ್ತು, ಇನ್ಎವಿಟಬಲ್ ಅದು. ಆ ಪ್ರಯತ್ನ ಮಾಡಬೇಕಾದ್ರೆ ಅಥವಾ ಪರ್ಫಾರ್ಮ್ ಮಾಡಬೇಕಾದ್ರೆ ಅದರ ರುಚಿ ಸಿಕ್ತು. ಅಂದರೆ ಮತ್ತಿನ್ನೊಂದ್ಸಲಿ ಮಾಡಲ್ಲ, ಡೆಫಿನೆಟ್ಲಿ ಮಾಡಲ್ಲ. ಬಟ್ ಎಟ್ ಆ ಒಂದು ಪಾತ್ರ ಪೋಷಣೆ ಮಾಡಬೇಕಾದ್ರೆ ನಾನು ಯಾವತ್ತೂ ಆ ಥರದ್ದು ಒಂದು ಕ್ಯಾರೆಕ್ಟರ್ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ವಲ್ಲ. ನನಗೆ ಒಂಚೂರು ಸರ್ಪ್ರೈಸಿಂಗ್ ಆಗಿತ್ತು. ಆ್ಯಂಡ್ ಬೇರೆ ಒಂದು ಆಯಾಮ, ಬೇರೆ ಒಂದು ಮಜಲಲ್ಲಿ ಪಾತ್ರವನ್ನು ಕಟ್ಕೊಡೋವಂಥ, ಪಾತ್ರ ಪೋಷಣೆ ಮಾಡೋವಂಥ ಅವಕಾಶ ನನಗೆ ಸಿಕ್ಕಿದ್ದು ತುಂಬ ದೊಡ್ಡ ಖುಷಿ. ಆ್ಯಂಡ್ ಅದಕ್ಕೆ ಸಿಕ್ಕಂಥ ಮೆಚ್ಚುಗೆ ಸಹಜವಾಗಿ ನೀವಾಗಲೇ ಹೇಳ್ದಂಗೆ ಬೇರೆ ಬೇರೆ ಥರದ ಪಾತ್ರಗಳನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಇನ್ನೊಂದಷ್ಟು ಪುಷ್ಟಿ ಕೊಡುತ್ತೆ, ಸ್ಫೂರ್ತಿ ಕೊಡುತ್ತೆ. ಆ್ಯಂಡ್ ತಮನ್ನ ಬೀಯಿಂಗ್ ತಮನ್ನ ಒಂದು 20 ವರ್ಷದಿಂದ ಶಿ ಇಸ್ ಬೀನ್ ಎಂಟರ್ಟೈನಿಂಗ್ ಆಲ್ ಆಫ್ ಅಸ್. ದೇಶಾದ್ಯಂತ ಅಭಿಮಾನಿಗಳನ್ನ ಹೊಂದಂಥ ನಟಿ. 20 ವರ್ಷ ಒಬ್ಬ ನಟಿ ಹೀರೋಯಿನ್ ಆಗಿ ಪ್ರಚಲಿತದಲ್ಲಿರೋದು, ಇವತ್ತಿಗೂ ರೆಲೆವೆಂಟ್ ಅನಿಸೋವಂಥದ್ದು ಅದು ತುಂಬ ಕಡಿಮೆ, ಬೆರಳೆಣಿಕೆಯಷ್ಟು ಮಂದಿನೇ ಇರೋದು ನಮ್ಮ ಇಡೀ ದೇಶದಲ್ಲಿ. ಅಂಥವರಲ್ಲಿ ತಮನ್ನೂ ಒಬ್ಬರು. ಆ್ಯಂಡ್ ಅವ್ರ ಜೊತೆ ಕೆಲಸ ಮಾಡೋದು ತುಂಬ ಖುಷಿ ಕೊಡ್ತು. ಆ ಡೆಡಿಕೇಶನ್ನು, ಆ ಒಂದು ಹಂಬಲ್ನೆಸ್ಸು, ಆ್ಯಂಡ್ ಯಾವುದೇ ಬ್ಯಾಗೇಜ್ ಇಲ್ಲ. ನನಗೆ ಇಷ್ಟು ಫ್ಯಾನ್ ಬೇಸ್ ಇದೆ, ದೇಶಾದ್ಯಂತ ಫ್ಯಾನ್ಸ್ ಇದ್ದಾರೆ, ಅಥವಾ 20 ವರ್ಷದಿಂದ ನಾನು ಸೀನಿಯರ್ ಆ್ಯಕ್ಟ್ರು ಅನ್ನೋ ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ತುಂಬ ಸರಳವಾಗಿ, ತುಂಬ ಸಹಜವಾಗಿ ಇದು ಹೊಸದಾಗಿನ್ನೂ ಇವಾಗಿನ್ನೂ ಎಂಟರ್ ಆಗಿರ್ತಕ್ಕಂಥ ಆ್ಯಕ್ಟ್ರು ಅನ್ನೋ ಥರದಲ್ಲಿ ಪ್ರತಿಯೊಂದನ್ನು ತುಂಬ ಕೂಲಂಕುಷವಾಗಿ ಕೇಳಿ ತಿಳಿದು ಅರಿತು ಪರ್ಫಾರ್ಮ್ ಮಾಡ್ತಿದ್ರು. ಆ್ಯಂಡ್ ದಟ್ ಇಸ್ ವೈ ಶಿ ಈಸ್ ವಾಟ್ ಶಿ ಈಸ್ ಅನಿಸ್ತು ನನಗೆ. ವೆರಿ ಫಸ್ಟ್ ತಮನ್ನ ಅಂದ ತಕ್ಷಣ ನಿಮ್ಗೊಂದು ನೆನಪಿದೆ ಅಂತ ಏನದು ಅಂತ? ಯಾಕಂದರೆ ಒಂದು ಸಿನಿಮಾ ನೋಡೋಕೆ ಹೋಗಿರ್ತೀರಂತೆ ಅದು. ಅಂದರೆ ಹ್ಯಾಪಿ ಡೇಸ್ ಸಿನಿಮಾ ನನಗೆ ನೋಡಬೇಕು ಅಂತ ಏನಿರಲಿಲ್ಲ. ಅದ್ರದ್ದು ಹಾಡುಗಳೇನೋ ಕೇಳ್ಬಿಟ್ಟಿದೆ ನನ್ನ ಫ್ರೆಂಡು, ತುಂಬ ಚೆನ್ನಾಗಿದೆ ಮಗ, ನೋಡಲೇಬೇಕು ಬಾ ಅಂತ ಪಲ್ಲವಿ ಟಾಕೀಸಿತ್ತಲ್ಲ ಆಗ. ಸೊ ಅದನ್ನು ನಾನು ಬರಲ್ಲ ಕಣ, ನನಗೆ ಯಾರು ಗೊತ್ತೇ ಇಲ್ಲ, ಆರ್ಟಿಸ್ಟ್ಗಳು ಗೊತ್ತಿಲ್ಲ, ಅಥವಾ ಏನು ಐ ಡೋಂಟ್ ಹ್ಯಾವ್ ಎನಿ ರಿಲೇಟಿವಿಟಿ. ನೋಡ್ಬೇಕಂದ್ರೆ ಏನೋ ಒಂದು ಹುಕ್ ಪಾಯಿಂಟ್ ಇರಬೇಕಲ್ವ ನನಗೆ. ಅಂಥದ್ದು ಏನೂ ಇಲ್ಲ ಅದರಲ್ಲಿ. ಅಥವಾ ನನಗೆ ಯಾರು ಗೊತ್ತಿರೋ ಆ್ಯಕ್ಟರ್ಗಳು ಇಲ್ಲ. ಇಲ್ಲ ಸಕ್ಕತ್ತಾಗಿದ್ದಾಳೆ ಹೀರೋಯಿನು, ಯಾರೋ ಹೊಸ ಎಂಟ್ರಿ ಅಂತೆ, ಬಿಳಿ ಜಿರ್ಲೆ ಇದ್ದಂಗೆ ಹೇಳಲ್ಲ ಯಾರು ಹೇಳು. ನಾನು ಹೋಗೋ ತನಕ ಹಂಗಿತ್ತು. ಈಚೆ ಬರ್ಬೇಕಾದ್ರೆ ಒಂಥರ ಕ್ರಶ್ ಮೊಮೆಂಟು. ಅಂದರೆ ಯು ಡೆಫಿನೆಟ್ಲಿ ಆ ಸಿನಿಮಾ ನೋಡಿದವ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ, ಎಲ್ರಿಗೂ ಯಾಕೆ ಇಷ್ಟ ಆಗಿರ್ತಾರೆ. ಆ್ಯಂಡ್ ಆ ಥರದ ಒಂದು ವಿಚಿತ್ರವಾದ ಸನ್ನಿವೇಶ ಅದು ನಾನು ಡಿಗ್ರಿ ಟೈಮಲ್ಲಿ ನೋಡಿದ್ದು. ನೆವರ್ ಥಾಟ್ ಇರ್ತೀವಿ ಒಂದು ಸಲ ಕೆಲಸ ಮಾಡ್ತೀವಿ ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ಕೆಲಸ ಮಾಡೋ ಸಂದರ್ಭದಲ್ಲಿ ಆಗಲೇ ಹೇಳ್ದಂಗೆ ಅವರ ಆ ಒಂದು ಡೆಡಿಕೇಶನು, ಆ ಹಂಬಲ್ ನೇಚರು, ಇದೆಲ್ಲ ತುಂಬಾ ಅಂದರೆ ಸಹಜವಾಗಿ ಅವ್ರನ್ನ ಗೌರವಿಸ್ಬೇಕು ಅನಿಸುತ್ತೆ. ಸೊ
ಪಾತ್ರಗಳು ಸಿನಿಮಾಗಳು ಅಂತ ಬಂದಾಗ ಅಂದ್ರೆ ಒಂದು ಕಾಲ ಆಯ್ತು, ಒಂದು 2 ದಶಕ 3 ದಶಕದಿಂದ ನೋಡ್ಕೊ ಬರೋದಂದ್ರೆ ನಮ್ಮಿಂದ ಹೊರಗಡೆ ಹೋಗಿ ನಟಿಸ್ತಂತ ಒಂದಷ್ಟು ಸ್ಟಾರ್ ನಟರು ಅಂತ ಬರ್ತಾರೆ. ಈಗ ಪ್ರಕಾಶ್ ರಾಜ್ ಅವರಾಗ್ಲಿ ಈ ಥರದೊಂದು ಕ್ಯಾರೆಕ್ಟರ್ಗಳಿರ್ತಾರೆ. ಆ ಲೆಕ್ಕಾಚಾರ ನೋಡಿದ್ರೆ ಬೇರೆ ಭಾಷೆಗಳಲ್ಲೂ ತುಂಬಾ ಬೇಡಿಕೆ ಇರುವಂಥ ನಟ ನೀವು. ಅಲ್ಲಿ ಸಿಗ್ತಿರುವಂಥ ಪ್ರೀತಿ ಮತ್ತೆ ಪಾತ್ರಗಳು ನಿಮಗೆ ಅಂತಾನೆ ಪಾತ್ರಗಳು ಬರುತ್ತಲ್ಲ, ಅದೆಷ್ಟು ಖುಷಿ ಇದೆ ಆಸ್ ಅ ನಟನಾಗಿ ಅಂತ? ಅದು ನಟನಾಗಿ ಒಂದು ಹಿರಿಮೆ ಅಂತ ಅನ್ಸುತ್ತೆ. ಅಂದರೆ ಯಾರಿಗೆ, ನನಗೆ ಅಂತಲ್ಲ, ಯಾರೇ ಆಗಲಿ ಅವರ ಆ ಕಲಾವಿದನ ಕುರಿತು ಒಂದು ಪಾತ್ರ ಬರೀತಾರೆ ಅಂತಂದಾಗ ದಟ್ ಈಸ್ ಅವರ ಒಂದು ಸಾಧನೆ ದಾರಿಯಲ್ಲಿ ಒಂದು ದೊಡ್ಡ ಮಜಲದು. ಸೊ ಅದನ್ನು ತಲುಪಿದಾಗಷ್ಟೇ ಅದು ನಡೆಯುತ್ತೆ. ಆ್ಯಂಡ್ ಬಹಳ ಪ್ರತಿಭೆಗಳು ಇಲ್ಲಿಂದ ಹೋಗಿ ಹೊರಗಡೆ ಗುರುತಿಸ್ಕೊಂಡು ನಮ್ಮ ಕರ್ನಾಟಕದ ಪತಾಕೆಯನ್ನು ಹಾರಿಸಿ ನಮಗೆ ಹೆಮ್ಮೆ ಅಂತ ಅಂದ್ಕೊಟ್ಟಿದ್ದಾರೆ. ಆ ಸಾಲಲ್ಲಿ ನಡೀತಾ ಇರೋದಕ್ಕೆ ಖುಷಿ ಇದೆ. ಆ್ಯಂಡ್ ಸಾಧಿಸ್ಬೇಕಾಗಿರೋ ತುಂಬ ಇದೆ. ಆ್ಯಂಡ್ ಯಾವಾಗ ನಮ್ಮ ಟೆರಿಟರಿ ಬಿಟ್ಟು ನಮ್ಮ ಅರಿನ ದಾಟಿ ಬೇರೆ ಕಡೆ ಹೋದಾಗ ಮನ್ನಣೆ ಸಿಗುತ್ತೆ ನಿಮಗೆ, ಅದು ಏನಂತೀರ, ಇಟ್ಸ್ ಅ ಟೆಸ್ಟಿಮೆಂಟ್ ಫಾರ್ ಯುವರ್ ಪ್ರೊಫೈಲ್, ಇಟ್ಸ್ ಅ ಟೆಸ್ಟಿಮೆಂಟ್ ಫಾರ್ ಯುವರ್ ಟ್ಯಾಲೆಂಟ್. ಸೊ ಇಟ್ ಹ್ಯಾಸ್ ಟು ಹ್ಯಾಪನ್. ಎಲ್ಲ ಅಂದರೆ ಇವತ್ತಿಗೆ ನನಗೆ ತುಂಬ ಚೆನ್ನಾಗಿ ಖುಷಿ, ನನ್ನ ಬಿಟ್ಟು ಮಾತಾಡೋದಾದರೆ ದೀಕ್ಷಿತ್ ಶೆಟ್ಟಿಯ ಜರ್ನಿ ತುಂಬ ಖುಷಿ ಕೊಡುತ್ತೆ. ಒಳ್ಳೆ ಪ್ರತಿಭಾವಂತ ಹುಡುಗ, ಒಳ್ಳೆ ನೋಡೋಕೆ ಸಖತ್ತಾಗಿರ್ತಾರೆ. ಆ್ಯಂಡ್ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಆ್ಯಂಡ್ ಹಿ ಈಸ್ ವೆರಿ ಡೆಡಿಕೇಟೆಡ್ ಆ್ಯಸ್ ವೆಲ್. ಆ್ಯಂಡ್ ತೆಲುಗಲ್ಲಿ ಆತನಿಗೂ ತುಂಬ ಒಳ್ಳೆ ಸಿನಿಮಾಗಳು ಮಾಡ್ತಿದ್ದಾರೆ. ಸೊ ಐ ಕೈಂಡ್ ಆಫ್ ಅಡೋರ್. ಆ್ಯಂಡ್ ಕಿಶೋರ್ ಅವ್ರನ್ನ ನೀವು ನೇಷನ್ ವೈಡ್ ಎಲ್ಲ ಭಾಷೆಗಳಲ್ಲೂ ನೋಡ್ಬೋದು. ಈ ಥರದ್ದು ಆದಾಗ ಎಲ್ಲೊಂದು ಕಡೆ ನಮ್ಮ ಕಲಾವಿದರಿಗೆ ಹೊರಗಡೆ ರೆಕಗ್ನಿಷನ್ ಸಿಗ್ತಿದೆ. ಅಪಾರ್ಟ್ ಫ್ರಮ್ ಹೀರೋಸ್, ಬರೀ ಹೀರೋ ಆಗಿ ಸ್ಟಾರ್ ಆಗಿ ಈ ಪ್ಯಾನ್ ಇಂಡಿಯಾ ಮ್ಯಾಗ್ನಮ್ ಓಪಸ್ ಸಿನಿಮಾಗಳು ಅಂತಲ್ಲದೆ ಅದನ್ನು ಮೀರಿ ಅಥವಾ ಅದನ್ನು ದಾಟಿ ಅಥವಾ ಅಷ್ಟಕ್ಕಷ್ಟೇ ಸೀಮಿತವಾಗದೆ ತನ್ನ ಪ್ರತಿಭೆಯಿಂದ ಪಾತ್ರಗಳನ್ನೂ ಮಾಡ್ತಾ ಚಿಕ್ಕ ಚಿಕ್ಕ ಪಾತ್ರಗಳಿಂದ ಜರ್ನಿ ಶುರು ಮಾಡಿ ದೊಡ್ಡ ದೊಡ್ಡ ಪಾತ್ರಗಳ ಕಡೆಗೆ ದಾಪುಗಾಲಿಟ್ಟಿರ್ತಕ್ಕಂಥ ಎಷ್ಟೊಂದು ಜನ ಕಲಾವಿದರು ನೋಡೋಕೆ ತುಂಬ ಹೆಮ್ಮೆ ಅನಿಸುತ್ತೆ.